ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಪಾರ್ಟ್ಮೆಂಟ್ ಮಾಲೀಕರ ಪರವಾದ ಹೊಸ ಕಾಯ್ದೆ ಶೀಘ್ರದಲ್ಲೇ ಜಾರಿಗೆ ತರುವುದಕ್ಕೆ ಸರ್ಕಾರ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಅಭಿಪ್ರಾಯ ಸಂಗ್ರಹ ನಡೆಯಲಿದೆ. ನಾಗರಿಕರ ಬೇಡಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಈ ಕಾಯ್ದೆಯನ್ನ ಜಾರಿಗೆ ತರಲು ನಿರ್ಧಾರ ಮಾಡಿದೆ. ಹೀಗಾಗಿ ಮಾಲೀಕರ ಅಭಿಪ್ರಾಯ ಸಂಗ್ರಹ ಮಾಡಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಅಪಾರ್ಟ್ಮೆಂಟ್ ಮಾಲೀಕರು ತಮ್ಮ ಮಾಲೀಕತ್ವ, ಆಡಳಿತ ಮತ್ತು ನಿರ್ವಹಣೆಗೆ ಸಂಬಂಧಪಟ್ಟ ಅಗತ್ಯತೆಗಳನ್ನು ಉತ್ತಮವಾಗಿ ಪರಿಹರಿಸುವ ಹೊಸ ಕಾಯ್ದೆಯನ್ನ ಜಾರಿಗೆ ತರಲು ಸರ್ಕಾರ ಮುಂದಾಗಿದೆ. ಈ ಕಾಯ್ದೆಯನ್ನ ಜಾರಿಗೆ ತರುವಂತೆ ಹಲವು ವರ್ಷಗಳಿಂದ ಬೇಡಿಕೆ ಇದೆ. ಇದೀಗ ಸರ್ಕಾರ ನಾಗರಿಕರ ಈ ಬೇಡಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಕಾನೂನು ಜಾರಿಗೆ ತರುವುದಕ್ಕೆ ಮುಂದಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾರ್ಗದರ್ಶನದಲ್ಲಿ ಸರ್ಕಾರ ಕರಡು ವಿಧೇಯಕವನ್ನ ಸಿದ್ಧಪಡಿಸಿದೆ. ಮುಂದುವರಿಸುವ ಮುನ್ನ ಎಲ್ಲಾ ಪಾಲುದಾರರ ಅಭಿಪ್ರಾಯಗಳು ಮತ್ತು ಸಲಹೆಗಳನ್ನು ಪಡೆಯಲು ಸರ್ಕಾರ ಮುಂದಾಗಿದೆ. ಜುಲೈ 15ರ ಬುಧವಾರದಂದು ಬೆಳಗ್ಗೆ 11 ಗಂಟೆಗೆ ಜವಾಹರಲಾಲ್ ನೆಹರು ತಾರಾಲಯದ ಸಭಾಂಗಣದಲ್ಲಿ ಪಾಲುದಾರರ ಸಮಾಲೋಚನಾ ಸಭೆಯನ್ನ ನಿಗದಿಪಡಿಸಲಾಗಿದೆ. ಈ ಸಮಾಲೋಚನೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಉಪಸ್ಥಿತರಿರಲಿದ್ದಾರೆ. ಹಾಗಾದ್ರೆ ಏನಿದು ಅಪಾರ್ಟ್ಮೆಂಟ್ ಕಾಯ್ದೆ? ಅಪಾರ್ಟ್ಮೆಂಟ್ ಮಾಲೀಕರ ಮಸೂದೆ ಪ್ರತ್ಯೇಕ ಅಪಾರ್ಟ್ಮೆಂಟ್ಗಳ ಮಾಲೀಕತ್ವ, ನಿರ್ವಹಣೆ ಮತ್ತು ವರ್ಗಾವಣೆಯ ಕಾನೂನು ಚೌಕಟ್ಟನ್ನು ನಿರ್ಮಿಸುವ ಕಾನೂನು ಇದಾಗಿದೆ. ಅಪಾರ್ಟ್ಮೆಂಟ್ಗಳನ್ನು ಮಾರಾಟ ಮಾಡುವ ಮತ್ತು ಉತ್ತರಾಧಿಕಾರ ಹೊಂದೋದಕ್ಕೆ ಇದು ಅನುಮತಿಸುತ್ತೆ. ಅಪಾರ್ಟ್ಮೆಂಟ್ ಹಾಗೂ ಅಸೋಸಿಯೇಷನ್ ಪ್ರಮುಖ ಪದಗಳಿಗೆ ಸ್ಪಷ್ಟ ವ್ಯಾಖ್ಯಾನಗಳನ್ನ ಈ ವಿಧೇಯಕ ನೀಡುತ್ತೆ. ಅಪಾರ್ಟ್ಮೆಂಟ್ನಲ್ಲಿ ಬಳಸುವ ಲಿಫ್ಟ್ಗಳು, ಈಜುಕೊಳಗಳು, ಗಾರ್ಡನ್ ಪ್ರದೇಶಗಳ ಹಂಚಿಕೆ, ನಿರ್ವಹಣೆ, ಪಾಲನೆಯನ್ನ ಈ ಕಾಯ್ದೆ ನಿಯಂತ್ರಿಸುತ್ತೆ. ಹೊಸ ಕಾನೂನನ್ನ ಜಾರಿಗೆ ತರುವ ಹಿನ್ನೆಲೆಯಲ್ಲಿ ಅಪಾರ್ಟ್ಮೆಂಟ್ ಮಾಲೀಕರು ಈ ಹಿಂದೆ ಕೆಲವೊಂದು ಬೇಡಿಕೆಗಳನ್ನ ಇಟ್ಟಿದ್ರು. ಅಪಾರ್ಟ್ಮೆಂಟ್ ನಿವಾಸಿಗಳ ಕಲ್ಯಾಣ ಸಂಘಟನೆಗಳ ರಚನೆಯಲ್ಲಿ ಸರ್ಕಾರದ ನೇರ ಹಸ್ತಕ್ಷೇಪ ಇರಬಾರದು ಎಂದು ಬೇಡಿಕೆಯನ್ನಿಟ್ಟಿದ್ರು. ಅಷ್ಟೇ ಅಲ್ಲದೆ ಬಿಲ್ಡರ್ಗಳು ನಿಗದಿತ ಅವಧಿಯ ಒಳಗಾಗಿ ಭೂಮಿ ಮತ್ತು ಸಾಮಾನ್ಯ ಪ್ರದೇಶಗಳನ್ನು ಮಾಲೀಕರ ಸಂಘಗಳಿಗೆ ಹಸ್ತಾಂತರಿಸಬೇಕು ಎಂದು ಬೇಡಿಕೆಯನ್ನ ಇಡಲಾಗಿತ್ತು. ಜೊತೆಗೆ ಕಾನೂನು ಸಂಘರ್ಷಗಳನ್ನು ಶೀಘ್ರವಾಗಿ ಇತ್ಯರ್ಥಗೊಳಿಸಲು ಸಮರ್ಥ ಪ್ರಾಧಿಕಾರವನ್ನ ಸ್ಥಾಪಿಸಬೇಕು, ಸಾಕು ಪ್ರಾಣಿಗಳು, ಸಾಮಾನ್ಯ ಪ್ರದೇಶಗಳ ಬಳಕೆ ಮುಂತಾದ ನಿಯಮಗಳನ್ನು ರೂಪಿಸುವ ಕುರಿತಾಗಿ ಕ್ರಮ ಕೈಗೊಳ್ಳಬೇಕು ಎಂಬ ಬೇಡಿಕೆಯನ್ನ ಇಡಲಾಗಿತ್ತು. ಹಾಗಾದ್ರೆ ಇದರಿಂದ ಏನೆಲ್ಲ ಲಾಭವಾಗಲಿದೆ? ಹೊಸ ಕಾನೂನಿನಲ್ಲಿ ಕೆಲವೊಂದು ಅನುಕೂಲಗಳಿವೆ. ಅಪಾರ್ಟ್ಮೆಂಟ್ ನಿವಾಸಿಗಳ ಮಾಲೀಕತ್ವವನ್ನ ಸ್ಪಷ್ಟವಾಗಿ ವ್ಯಾಖ್ಯಾನಿಸಿ ವಿವಾದಗಳಿಂದ ಆಸ್ತಿಯನ್ನು ರಕ್ಷಿಸಲು ಅನುಕೂಲವಾಗಲಿದೆ. ಜೊತೆಗೆ ಅಪಾರ್ಟ್ಮೆಂಟ್ ಮಾಲೀಕರ ಸಂಘ ನಿರ್ವಹಣೆ, ಹಣಕಾಸು, ಭದ್ರತಾ ಸೇವೆಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಸಾಧ್ಯವಾಗಲಿದೆ. ಅಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಸಂಘರ್ಷಗಳನ್ನು ಪರಿಹರಿಸಲು ಸ್ಪಷ್ಟವಾದ ಕಾರ್ಯವಿಧಾನಗಳನ್ನು ಈ ಕಾನೂನು ಒದಗಿಸುತ್ತೆ. ಉತ್ತಮ ನಿರ್ವಹಣೆ, ಆಡಳಿತ, ಆಸ್ತಿಯ ಮೌಲ್ಯವನ್ನು ಹೆಚ್ಚಿಸಲು ಅವಕಾಶವಾಗುತ್ತೆ. ಹಣಕಾಸಿನ ವರದಿಗಳು, ನಿರ್ವಹಣಾ ಶುಲ್ಕಗಳ ಬಳಕೆಯಲ್ಲಿ ಹೊಣೆಗಾರಿಕೆಯನ್ನ ಈ ಕಾನೂನು ಜಾರಿಯಾದರೆ ಖಚಿತಪಡಿಸುತ್ತೆ. ಹಾಗಾದರೆ ಅಪಾರ್ಟ್ಮೆಂಟ್ ಮಾಲೀಕರ ಜವಾಬ್ದಾರಿಗಳೇನು? ಅಪಾರ್ಟ್ಮೆಂಟ್ ಹಂಚಿಕೆದಾರರ ಸಂಘದ ಬೈಲಾ ಪಾಲನೆ ಮಾಡಬೇಕು. ಕಾಮನ್ ಏರಿಯಾವನ್ನ ಉದ್ದೇಶಿತ ಕಾರಣಗಳಿಗೆ ಮಾತ್ರ ಬಳಸಬೇಕು. ಇತರ ಮನೆ ಮಾಲೀಕರ ಹಕ್ಕಿನ ಕಾಮನ್ ಏರಿಯಾ ಒತ್ತುವರಿ ಮಾಡುವಂತಿಲ್ಲ. ಕಾನೂನು ಪ್ರಕಾರ ಸಂಘ ನಿಗದಿಪಡಿಸಿದ ನಿರ್ವಹಣಾ ವೆಚ್ಚ ಪಾವತಿಸಬೇಕು. ತಮ್ಮ ಫ್ಲಾಟ್ಗೆ ಯಾವುದೇ ಬದಲಾವಣೆ ಮಾಡುವಂತಿಲ್ಲ. ಆಸ್ತಿ ಸುರಕ್ಷತೆಗೆ ಧಕ್ಕೆ ಬರುವ ಯಾವ ಕೆಲಸಗಳನ್ನು ಮನೆ ಮಾಲೀಕರು ಮಾಡುವಂತಿಲ್ಲ. ಇಂತಹ ನಿರ್ಮಾಣ ಕೆಲಸಗಳನ್ನು ಮಾಡಿದ್ರೆ ಅಪಾರ್ಟ್ಮೆಂಟ್ ಸಂಘ ಅದನ್ನ ತೆರವು ಮಾಡುವಂತೆ ನೋಟಿಸ್ ಕೊಡಬಹುದು. ಮನೆ ಮಾಲೀಕ ತೆರವು ಮಾಡದೇ ಇದ್ರೆ ಅಪಾರ್ಟ್ಮೆಂಟ್ ಸಂಘವೇ ಅದನ್ನ ತೆರವುಗೊಳಿಸಲು ಅವಕಾಶ ಇದೆ.
ಅನುವಂಶೀಯ ಮತ್ತು ವರ್ಗಾವಣೆಯ ಹಕ್ಕು ಇದರ ಬಗ್ಗೆ ನೋಡೋದಾದ್ರೆ ಹೊಸ ಪ್ರಸ್ತಾಪಿತ ಕಾಯ್ದೆಯ ಪ್ರಕಾರ ಅಪಾರ್ಟ್ಮೆಂಟ್ ಮಾಲೀಕ ತನ್ನ ಫ್ಲಾಟ್ ಅನ್ನ ಕಾಮನ್ ಏರಿಯಾ ಮತ್ತು ಸವಲತ್ತುಗಳ ಪಾಲಿನೊಂದಿಗೆ ಅನುವಂಶೀಯ ಯೋಗ್ಯ ಮತ್ತು ವರ್ಗಾವಣೆ ಮಾಡುವ ಹಕ್ಕನ್ನ ಹೊಂದುತ್ತಾರೆ. ಅಪಾರ್ಟ್ಮೆಂಟ್ ಮನೆ ಮಾಲೀಕ ತನ್ನ ಮನೆಯನ್ನ ಮತ್ತು ತನ್ನ ಪಾಲಿನ ಅವಿಭಜಿತ ಕಾಮನ್ ಏರಿಯಾವನ್ನ ಮಾರಾಟ, ಮಾರ್ಗೇಜ್, ಲೀಸ್, ದಾನ, ವಿನಿಮಯ ಮಾಡುವ ಹಕ್ಕನ್ನು ಹೊಂದಿರ್ತಾರೆ. ಇದರಲ್ಲಿ ಬಿಲ್ಡರ್ ಮತ್ತು ಪ್ರಮೋಟರ್ಗಳ ಜವಾಬ್ದಾರಿ ನೋಡೋದಾದ್ರೆ ರೇರಾ ಕಾಯ್ದೆಯಂತೆ ಕಾಲಮಿತಿಯಲ್ಲಿ ಅಪಾರ್ಟ್ಮೆಂಟ್ ಅನ್ನ ಹಂಚಿಕೆದಾರರಿಗೆ ಹಸ್ತಾಂತರಿಸಬೇಕು. ಓಸಿ ನೀಡಿದ 60 ದಿನಗಳಲ್ಲಿ ಹಂಚಿಕೆದಾರರಿಂದ ಸಂಗ್ರಹಿಸಿದ ಎಲ್ಲ ಬಾಕಿ ಮೊತ್ತ, ಭದ್ರತಾ ಠೇವಣಿ, ಸಂಚಿತ ನಿಧಿ ಮುಂಗಡವನ್ನ ಹಂಚಿಕೆದಾರವಾರು ಆಡಿಟೆಡ್ ಹೇಳಿಕೆಯನ್ನ ಹಂಚಿಕೆದಾರರ ಸಂಘಕ್ಕೆ ಸಲ್ಲಿಸಬೇಕು. ಸಕ್ಷಮ ಪ್ರಾಧಿಕಾರಕ್ಕೆ ಡಿಕ್ಲರೇಷನ್ ಸಲ್ಲಿಸಬೇಕು. ಎಲ್ಲ ಅಗತ್ಯ ಮೂಲ ದಾಖಲೆಗಳನ್ನ ಸಲ್ಲಿಸಬೇಕು.